ನಿನಗಾಗಿ ಭಾಗ 49. ವಿಕ್ರಮ್ ಅವಳಿಗೆ ಮುತ್ತನ್ನು ಕೊಡುತ್ತಿರುತ್ತಾನೆ. ದಮಯಂತಿಗೆ ಎಚ್ಚರವಾಗುತ್ತದೆ. ತಾನು ಕನಸು ಕಾಣುತ್ತಿದ್ದೀನಾ ಅಥವಾ ನಿಜವಾಗಲೂ ವಿಕ್ರಮ್ ಬಂದಿದ್ದಾನೆ? ಅದನ್ನು ತಿಳಿದುಕೊಳ್ಳಲು ಅವಳಿಗೆ ಸ್ವಲ್ಪ ಸಮಯ ಬೇಕಾಗುತ್ತದೆ. ಅವನು ನಿಜವಾಗಲೂ ನನಗಾಗಿ ಬಂದಿದ್ದಾನೆ ಅನ್ನುವ ವಿಷಯ ತಿಳಿದ ಅವಳಿಗೆ ಖುಷಿಯಾಗುತ್ತದೆ. ಹೋಗಿ ಸ್ವಲ್ಪ ಸಮಯವಾಗಿದೆ, ಆಗಲೇ ಬಂದಿದ್ದಾರೆ. ಇವರಿಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ. ನಾನೆಂದೂ ಕೂಡ ಇವರ ಪ್ರೀತಿಯನ್ನು ಮರೆಯಲು ಸಾಧ್ಯವೇ ಇಲ್ಲ. ನನ್ನ ಬದುಕಿನಲ್ಲಿ ಇಷ್ಟೊಂದು ಪ್ರೀತಿಯನ್ನು ಎಂದೂ ನೋಡಿಲ್ಲ. ಈಗ ಅವಳಿಗೆ ವಿಕ್ರಮ್ ಅವಳ ಜೊತೆ ಏನು ಮಾಡಿದರೂ ಪರವಾಗಿಲ್ಲ. ತನ್ನನ್ನು ಇಷ್ಟೊಂದು ಪ್ರೀತಿಸುವ ಮನುಷ್ಯನಿಗೆ ತನ್ನ ಸರ್ವಸ್ವವನ್ನು ಅರ್ಪಿಸಲು ರೆಡಿಯಾಗಿದ್ದಾಳೆ. ಅವಳು ಕೂಡ ತುಂಬ ಖುಷಿಯಾಗಿದ್ದಾಳೆ. ಈ ಮಗು ಹೊಟ್ಟೆಯಲ್ಲಿ ಬಿದ್ದ ಮೇಲೆ ಅವಳು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಳು. ಆದರೆ ಈಗ ಅದೆಲ್ಲ ನೆನಪಿಲ್ಲ. ಪ್ರಪಂಚ ಏನೇ ಆದರೂ ಕೂಡ ತಾನು ವಿಕ್ರಮ್ನ ಜೊತೆ ಇರಬೇಕು, ಅದು ಮಾತ್ರ ಅವಳ ಉದ್ದೇಶ. ಅವಳು ಕೂಡ ಅವನು ಕೊಡುತ್ತಿರುವ ಮುತ್ತಿಗೆ ಸ್ಪಂದಿಸುತ್ತಾಳೆ. ಇಬ್ಬರ ಕಣ್ಣುಗಳು ಬೆರೆಯುತ್ತದೆ. ಕೈಗಳು ಒಂದಾಗುತ್ತವೆ, ಕಾಲುಗಳು ಕೂಡ ಒಂದಾಗುತ್ತವೆ. ಏದುಸಿರು ಜಾಸ್ತಿ ಆಗುತ್ತದೆ. ಪರಸ್ಪರ ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸಲು ಶುರು ಮಾಡುತ್ತಾರೆ. ಆ ಪ್ರೀತಿ ಎಂದೂ ಕೂಡ ಇಬ್ಬರು ನೋಡಿರುವುದಿಲ್ಲ, ಅಷ್ಟು ಮಧುರವಾಗಿರುತ್ತದೆ. ಅವನು ಅವಳ ಕೂದಲಿಗೆ ಮುತ್ತನ್ನು ಕೊಡಲು ಆರಂಭಿಸುತ್ತಾನೆ. ಹಣೆಯಿಂದ ಕಾಲಿನ ಉಗುರಿನವರೆಗೆ ಮುತ್ತನ್ನು ಕೊಡುತ್ತಿರುತ್ತಾನೆ, ತುಂಬ ಆವೇಶದಿಂದ. ಇಂದು ಏನೇ ಆದರೂ ಕೂಡ ನಾವಿಬ್ಬರು ಸೇರಬೇಕು, ಅದು ಅವರಿಬ್ಬರ ಉದ್ದೇಶವಾಗಿರುತ್ತದೆ. ಅವಳ ಬಟ್ಟೆಯನ್ನು ಒಂದೊಂದಾಗಿ ತೆಗೆಯುತ್ತಿರುತ್ತಾನೆ. ಅವಳು ಕೂಡ ಅದಕ್ಕೆ ಸಹಕರಿಸುತ್ತಾಳೆ ತುಂಬ ಖುಷಿಯಿಂದ. ಅಷ್ಟರಲ್ಲಿ ಅವಳ ರೂಮಿನ ಬಾಗಿಲನ್ನು ತುಂಬ ಜೋರಾಗಿ ಯಾರೋ ತಟ್ಟುತ್ತಾರೆ. ಅವಳು ಅವನನ್ನು ತುಂಬ ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾಳೆ. ಹೊರಗೆ ಯಾವುದೇ ಕಾರಣಕ್ಕೂ ನಾನು ಹೋಗುವುದಿಲ್ಲ, ನಿನ್ನನ್ನು ಬಿಟ್ಟು ಅನ್ನುವ ರೀತಿ ಇರುತ್ತದೆ ಆ ಅಪ್ಪುಗೆ. ಅವನು ಕೂಡ ತನ್ನ 2 ಕೈಗಳಿಂದ ಅವಳನ್ನು ಬಳಸಿ ಹಿಡಿದುಕೊಳ್ಳುತ್ತಾನೆ. ಪದೇ ಪದೇ ಬಾಗಿಲನ್ನು ತಟ್ಟುತ್ತಿರುತ್ತಾರೆ. ನಂತರ ಇವಳು ಯಾರು, ಏನು ಬೇಕು ಅಂತ ಕೇಳಿದಾಗ ಅವರ ಚಿಕ್ಕಮ್ಮ, ನಾನು ಮಗಳೇ, ನಿನ್ನ ಅಕ್ಕನಿಗೆ ಸ್ವಲ್ಪ ಜಾಸ್ತಿ ಹುಷಾರಿಲ್ಲ, ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ. ನೀನು ಬಂದು 1 ನಿಮಿಷ ನೋಡುತ್ತೀಯಾ? ನಮಗೆ ತುಂಬ ಭಯವಾಗುತ್ತಿದೆ, ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ. ಡಾಕ್ಟರ್ಗೆ ಫೋನ್ ಮಾಡು. ಅವಳು ಮಾಡುತ್ತೇನೆ ಅಂತ ಹೇಳಿ ಹಾಗೆ ಕಳಿಸಿದಳು. ರೂಮಿನ ಬಾಗಿಲನ್ನು ತೆಗೆಯಲಿಲ್ಲ. ವಿಕ್ರಮ್ ಡಾಕ್ಟರಿಗೆ ಫೋನ್ ಮಾಡಿ ಬೇಗ ಬರುವಂತೆ ಹೇಳಿದ. ಈಗ ಅವಳು ವಿಕ್ರಮ್ನನ್ನು ತಬ್ಬಿಕೊಂಡು ನಮ್ಮಿಬ್ಬರನ್ನು ಒಂದು ಆಗಲು ಯಾರೂ ಬಿಡುವುದಿಲ್ಲ, ಅದು ಸಾಧ್ಯವೇ ಇಲ್ಲ. ಪ್ರತಿ ಸಲ ಏನಾದರೂ ಒಂದು ಅಡಚಣೆ ಆಗುತ್ತದೆ. ನಾನು ಈಗ ಹೋಗಬೇಕು ಅಂತ ಅಳುತ್ತಾ ಕೂತಳು. ಆಗ ಅವನು ವಾರ್ಡ್ರೋಬಲ್ಲಿ ಇದ್ದ ಅವಳ ನೈಟಿಯನ್ನು ತೆಗೆದುಕೊಟ್ಟ. ಅವಳು ಅದನ್ನು ಹಾಕಿಕೊಂಡು ಅವನ ತುಟಿಗಳಿಗೆ ಮುತ್ತು ಕೊಟ್ಟು ಹೊರಬಂದಳು. ಪುನಃ ಒಳ ಹೋಗಿ, ನೀವು ಇಂದು ಎಲ್ಲೂ ಹೋಗಬೇಡಿ, ಇಲ್ಲೇ ಇರಿ. ರಾತ್ರಿ ನೀವು ಇಲ್ಲದೇ ಇದ್ದರೆ ನನಗೆ ಸರಿಯಾಗಿ ನಿದ್ರೆ ಬರುವುದಿಲ್ಲ ಅಂತ ಹೇಳಿ ರೂಮಿನ ಚಿಲಕ ಹಾಕಿಕೊಂಡು ಹೊರ ನಡೆದಳು. ಅವನು ಅವಳು ಹೋದ ದಾರಿಯನ್ನೇ ನೋಡುತ್ತಿದ್ದ. ಇಂದೂ ಕೂಡ ಅವರಿಬ್ಬರ ಮಿಲನ ಆಗಲು ಸಾಧ್ಯವಾಗಲಿಲ್ಲ. ತುಂಬ ಬೇಸರವಾಗುತ್ತದೆ ಇವನಿಗೆ. ಬಟ್ಟೆಯನ್ನು ಹಾಕಿಕೊಂಡು ಅಲ್ಲೇ ಇದ್ದ ಸೋಫಾದ ಮೇಲೆ ಫೋನ್ ನೋಡುತ್ತಾ ಕುಳಿತುಕೊಳ್ಳುತ್ತಾನೆ. ಅವನು ತಮ್ಮ ಇಬ್ಬರ ಮದುವೆ ದಿನದ ಫೋಟೋಗಳನ್ನು ಒಂದೊಂದಾಗಿ ನೋಡುತ್ತಾ ಕುಳಿತ. ಆ ಫೋಟೋದಲ್ಲಿ ಅವನು ತುಂಬ ಕೋಪ ಮಾಡಿಕೊಂಡಂತೆ ಇದ್ದಾನೆ. ಬೇಸರದ ಮುಖ ಕಾಣಿಸುತ್ತದೆ. ಅವಳಿಗೆ ಕಷ್ಟ ಕೊಡಬೇಕು ಅನ್ನುವ ಉದ್ದೇಶದಿಂದ ಮದುವೆ ಆಗಿದ್ದು. ನನ್ನ ಮುಖ ಅಷ್ಟು ವಿಕಾರವಾಗಿದ್ದರೆ ಅವಳು ತುಂಬ ಅಮಾಯಕಳಾಗಿ ಎದುರಿಕೊಂಡು ಕೈಗಳನ್ನು ಮಡಚಿಕೊಂಡು ಕುಳಿತಿದ್ದಾಳೆ. ಅವಳನ್ನು ನೋಡಿದರೆ ಅಯ್ಯೋ ಅಂತ ಅನಿಸುತ್ತದೆ. ಆದರೆ ಅಮ್ಮನ ಮುಖದಲ್ಲಿ ವಿಕಾರವಾದ ಕಳೆ ಕಾಣುತ್ತಿದೆ. ಹೀಗೆ ಪ್ರತಿಯೊಬ್ಬರ ಮುಖ ನೋಡಿದಂತೆ ಇವನಿಗೆ ಏನೋ ಅನಿಸುತ್ತಿದೆ. ಅದನ್ನು ಕ್ಲಿಯರ್ ಆಗಿ ಅಂದುಕೊಳ್ಳುತ್ತಿದ್ದಾನೆ. 3 ದಿನ ಉಳಿಯುವುದಿಲ್ಲ ಅಂತ ಅಂದುಕೊಂಡಿದ್ದೆ, ಆದರೆ 100 ಜನ್ಮಕ್ಕೂ ಅದೇ ಮದುವೆ ಇರಲಿ ಅಂತ ದೇವರ ಬಳಿ ಪ್ರತಿದಿನ ನಾನು ಬೇಡಿಕೊಳ್ಳುತ್ತೇನೆ. ಅವಳ ಮುದ್ದಾದ ಮುಖದ ಮೇಲೆ ತನ್ನ ಕೈಗಳನ್ನು ಇಟ್ಟುಕೊಂಡು, ನೀನು ನನಗಾಗಿ ಬಂದ ದೇವಕನ್ಯೆ,
ನನ್ನ ಮುರಿದು ಹೋಗಿದ್ದ ಬದುಕನ್ನು ತುಂಬ ಸುಂದರವಾಗಿ ಮಾಡಿದೆ. ಪ್ರಪಂಚದ ಯಾವುದೇ ಸಂಬಂಧ ನನ್ನ ಜೊತೆ ಇಲ್ಲದೇ ಇದ್ದರೆ ನನಗೆ ಅಷ್ಟು ತೊಂದರೆ ಆಗುವುದಿಲ್ಲ. ಆದರೆ ನೀನು ಇಲ್ಲದೆ ಒಂದು ದಿನ ಅಲ್ಲ, ಒಂದು ಕ್ಷಣ ಕೂಡ ಇರಲು ಸಾಧ್ಯವಿಲ್ಲ. ಅವಳ ಫೋಟೋಗೆ ಅವನ ತುಟಿಗಳಿಂದ ಮುತ್ತನ್ನು ಕೊಡುತ್ತಾನೆ. ತನ್ನಷ್ಟು ಅದೃಷ್ಟವಂತ ಪ್ರಪಂಚದಲ್ಲಿ ಇನ್ನೊಬ್ಬರಿಲ್ಲ. ಇಷ್ಟೊಂದು ಅಮಾಯಕಳಾದ ತುಂಬ ಸುಂದರವಾದ ಹುಡುಗಿ ಸಿಕ್ಕಿದ್ದಾಳೆ, ಪ್ಯೂರ್ ಸೋಲ್ ಅವಳು ಅಂತ ಹೊಗಳುತ್ತಿರುತ್ತಾನೆ ಮನಸ್ಸಿನಲ್ಲಿ. ಗಂಡಸರು ಇದೇ ರೀತಿ ಅಲ್ಲವೇ? ಹೆಂಡತಿ ಇಷ್ಟವಾದರೆ ತಲೆ ಮೇಲೆ ಕೂರಿಸಿಕೊಳ್ಳುತ್ತಾರೆ, ಆದರೆ ಸ್ವಲ್ಪ ಬೇಸರವಾದರೆ ಕಾಲ ಕೆಳಗಡೆ ಹಾಕಿ ಒಸಕುತ್ತಾರೆ. ಅಷ್ಟೇ ಜೀವನ. ಇದ್ದ ದಮಯಂತಿ ಹೊರಗೆ ಬರುವುದರ ಒಳಗೆ ಡಾಕ್ಟರ್ ಬಂದಿರುತ್ತಾರೆ. ಅವರ ಅಕ್ಕನಿಗೆ ಚಳಿ ಮತ್ತು ಜ್ವರ ಜಾಸ್ತಿ ಆಗಿರುತ್ತದೆ. ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕು ಅಂತ ಹೇಳುತ್ತಾರೆ. ಇವಳು ಆ ಟೆನ್ಷನ್ನಲ್ಲೇ ವಿಕ್ರಮ್ ರೂಮಿನಲ್ಲಿ ಇರುವುದನ್ನು ಮರೆತು ಬಿಟ್ಟಿರುತ್ತಾಳೆ. ಡ್ರೈವರನ್ನು ಕರೆದು ಅವರ ಅಕ್ಕ, ಅಪ್ಪ, ಅಮ್ಮ, ದಮಯಂತಿ ಎಲ್ಲರೂ ಕೂಡ ಆಸ್ಪತ್ರೆಗೆ ಹೋಗುತ್ತಾರೆ. ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದ ಮೇಲೆ ಅವರ ಅಕ್ಕನ ಆರೋಗ್ಯ ಸರಿ ಹೋಗುತ್ತದೆ. ಸ್ವಲ್ಪ ಸ್ವಲ್ಪ ನಿಧಾನವಾಗಿ, ಆದರೆ ಚಳಿ ಮಾತ್ರ ಇನ್ನೂ ಸ್ವಲ್ಪ ಅದೇ ರೀತಿ ಇದೆ. ಆಗ ಇವಳಿಗೆ ತನ್ನ ಪ್ರೆಗ್ನೆನ್ಸಿಯನ್ನು ಚೆನ್ನಾಗಿ ಪರೀಕ್ಷೆ ಒಂದು ಬಾರಿ ಮಾಡಿಸೋಣ. ಹೇಗಿದ್ದರೂ ವಿಕ್ರಮ್ ಬಂದಿಲ್ಲ. ಅಕ್ಕ ಹುಷಾರಾದಳು. ವಿಕ್ರಮ್ ಜೊತೆಯಲ್ಲಿ ಇದ್ದಿದ್ದರೆ ಆಸ್ಪತ್ರೆಗೆ ಬರಲು ಭಯವಾಗುತ್ತದೆ. ಅವರು ತುಂಬ ಆಸೆ ಇಟ್ಟುಕೊಂಡಿರುತ್ತಾರೆ. ಇವಳು ಈ ರೀತಿ ಅಂದುಕೊಳ್ಳಬೇಕಾದರೆ ಒಂದು ಹೆಂಗಸು ಅಳುತ್ತಾ ಕುಳಿತಿರುತ್ತಾಳೆ. ಏನಾಯಿತು ಅಂತ ಅವಳ ಬಳಿ ಕೇಳಿದಾಗ, ನನ್ನ ಗಂಡ ನಾನು ಪ್ರೆಗ್ನೆಂಟ್ ಅಂತ ಅಂದುಕೊಂಡಿದ್ದ. ಪರೀಕ್ಷೆ ಮಾಡಿಸಿದಾಗ ತಿಳಿಯಿತು ನನ್ನ ಹೊಟ್ಟೆಯಲ್ಲಿ ಏನೂ ಇಲ್ಲ ಅಂತ. ಅದಕ್ಕೆ ನನ್ನನ್ನು ಬಿಟ್ಟು ಹೋಗುತ್ತಿದ್ದಾನೆ. ಮದುವೆಯಾಗಿ 5 ವರ್ಷವಾಗಿತ್ತು. ಈಗ ಪ್ರೆಗ್ನೆಂಟ್ ಆಗಿದೆ. ಆದರೆ ಈ ಮಗು ಕೂಡ ನಿಂತಿಲ್ಲ. ಈ ಮಾತನ್ನು ಕೇಳಿ ಗುಂಡಿಗೆ ನೀರಾಗಿ ಹೋಯಿತು. ನಾನು ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ಮಾತ್ರ ಪರೀಕ್ಷೆ ಮಾಡಿರುವುದು. ಆಸ್ಪತ್ರೆಗೆ ಬಂದು ಎಂದೂ ಕೂಡ ಪರೀಕ್ಷೆ ಮಾಡಿಸಿಲ್ಲ. ಈಗ ಸಮಸ್ಯೆ ಇನ್ನೂ ತುಂಬ ಕಾಂಪ್ಲಿಕೇಟ್ ಆಗುತ್ತಿದೆ. ಬದುಕನ್ನು ಹೇಗೆ ನಡೆಸಬೇಕು ತಿಳಿಯುತ್ತಿಲ್ಲ. ಸಮಸ್ಯೆಗಳನ್ನು ಹೇಗೆ ಪರಿಹರಿಸಬೇಕು ಅದು ಕೂಡ ಗೊತ್ತಾಗುತ್ತಿಲ್ಲ. ವಿಕ್ರಮ್ನ ಮನೆಯವರು ಅಂತ ಡಾಕ್ಟರ್ ಮತ್ತು ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳು ತುಂಬ ಚೆನ್ನಾಗಿ ನಮ್ಮನ್ನು ಟ್ರೀಟ್ ಮಾಡಿದರು. ಈ ಗೌರವ ಎಲ್ಲ ವಿಕ್ರಮಿಂದ. ವಿಕ್ರಮ್ ಅಂತ ಅಂದಾಗ ತಿಳಿಯಿತು ಅವಳಿಗೆ ತಾನು ರೂಮಿನ ಬೀಗ ಹಾಕಿ ಬಂದಿದ್ದೇನೆ. ವಿಕ್ರಮ್ ರೂಮಿನಲ್ಲಿ ಇದ್ದಾನೆ. ಅಯ್ಯೋ, ತಾನು ಹೇಗೆ ಈ ತಪ್ಪು ಮಾಡಿದೆ? ತನ್ನನ್ನು ತಾನು ಬೈದುಕೊಂಡಳು. ಡಾಕ್ಟರ್ ಬಳಿ ಕೇಳಿದಾಗ ಡಾಕ್ಟರ್ ಇನ್ನೊಂದು ಅರ್ಧ ಗಂಟೆ ನೋಡುತ್ತೇವೆ. ಯಾವುದೇ ಸಮಸ್ಯೆ ಇಲ್ಲ ಅಂದರೆ ಡಿಸ್ಚಾರ್ಜ್ ಮಾಡಿಸಿ ಕರೆದುಕೊಂಡು ಹೋಗಿ. ಇಲ್ಲವಾದರೆ ಯಾರಾದರೂ ಒಬ್ಬರು ಆಸ್ಪತ್ರೆಯಲ್ಲಿ ಇದ್ದು ಉಳಿದವರು ಮನೆಗೆ ಹೋಗಬಹುದು. ಅವರು ಸಮಸ್ಯೆಯಿಂದ ಹೊರಗೆ ಇದ್ದಾರೆ. ಈಗ ನಾರ್ಮಲ್ ಆಗಿದ್ದಾರೆ ಅಂತ ಡಾಕ್ಟರ್ ಹೇಳಿದಾಗ ಈಗಲೇ ತುಂಬ ಹೊತ್ತಾಗಿದೆ, ಇನ್ನೂ ಲೇಟ್ ಆದರೆ ಅಂತ ಭಯದಿಂದ ಅಲ್ಲೇ ಕೆಳಗಡೆ ಕುಳಿತುಕೊಳ್ಳುತ್ತಾಳೆ. ತುಂಬ ಹೊತ್ತು ಅವಳಿಗೆ ಇನ್ನು ಸ್ವಲ್ಪ ಹೊತ್ತು ಕಾಯುವುದನ್ನು ಬಿಟ್ಟು ಇನ್ಯಾವ ಆಪ್ಷನ್ ಕೂಡ ಇಲ್ಲ. ಮನೆಗೆ ಹೋಗಲು ಪ್ರತಿ ಕ್ಷಣ ತುಂಬ ಹಿಂಸೆ ಪಡುತ್ತಿರುತ್ತಾಳೆ. ಸಮಯ ಬೇಗ ಕಳೆದು ಹೋಗಲಿ ಅಂತ ಕ್ಷಣಗಳನ್ನು ಲೆಕ್ಕ ಹಾಕುತ್ತಿದ್ದಾಳೆ. ಅಕ್ಕನನ್ನು ಪರೀಕ್ಷೆ ಮಾಡಿ, ಇಲ್ಲ ನಿಮ್ಮ ಅಕ್ಕ ಬೆಳಗ್ಗೆವರೆಗೆ ಇರಲಿ, ವೈಟಲ್ಸ್ ತುಂಬ ಚೇಂಜ್ ಆಗುತ್ತಿದೆ, ಅವರನ್ನು ನಾವೆಲ್ಲ ಚೆನ್ನಾಗಿ ನೋಡಿಕೊಳ್ಳುತ್ತೇವೆ. ಆದರೆ ಏನಾದರೂ ಇನ್ಫಾರ್ಮೇಷನ್ ತಲುಪಿಸಲು ಯಾರಾದರೂ ಒಬ್ಬರು ಇದ್ದರೆ ಒಳ್ಳೆಯದು. ಆಗ ದಮಯಂತಿಯ ಚಿಕ್ಕಮ್ಮ ನನ್ನ ಮಗಳ ಜೊತೆ ನಾನಿರುತ್ತೇನೆ ಅಂತ ಒಪ್ಪಿಕೊಂಡಳು. ಕೊನೆಗೆ ದಮಯಂತಿ ಮತ್ತು ಅವರ ಚಿಕ್ಕಪ್ಪ ಕಾರಿನಲ್ಲಿ ಮನೆಗೆ ಬಂದರು. ಮನೆಗೆ ಬರುವವರೆಗೂ ಕೂಡ ಅವಳ ಎದೆ ಹೊಡೆದುಕೊಳ್ಳುತ್ತಿತ್ತು. ವಿಕ್ರಮ್ ಕಿಟಕಿಯಿಂದ ಹಾರಿ ಹೋಗಿರಬಹುದು ಅಲ್ಲವೇ? ನನ್ನನ್ನು ಬಿಟ್ಟು ಅದು ಹೇಗೆ ಸಾಧ್ಯ? ಅಷ್ಟೊಂದು ಪ್ರೀತಿಯಿಂದ ಬಂದಿದ್ದಾರೆ, ನನ್ನನ್ನು ಬಿಟ್ಟು ಹೋಗುತ್ತಾರೆ. ನಾನು ಇವರನ್ನೇ ಪ್ರೀತಿ ಮಾಡಲ್ಲ, ಇವರು ನನಗೆ ತುಂಬ ಸೂಟ್ ಆದ ಮನುಷ್ಯ ಅಲ್ಲವೇ ಅಂತ ಮನಸ್ಸಿಗೆ ಪದೇ ಪದೇ ವಿವರಿಸಿ ಹೇಳುತ್ತಿರುತ್ತಾಳೆ. ಅವಳ ಮನಸ್ಸು ಅವಳ ಮಾತನ್ನು ಕೇಳುತ್ತಿರುತ್ತದೆ ತುಂಬ ಮುಗ್ಧವಾಗಿ. ಚಿಕ್ಕಪ್ಪನಿಗೆ ಹೇಳಿ ತನಗೆ ಇಷ್ಟ ಅಂತ 2 ಮಸಾಲೆ ದೋಸೆಯನ್ನು ಪ್ಯಾಕ್ ಮಾಡಿಸುತ್ತಾಳೆ.
ಅಲ್ಲೇ ಇದ್ದ ಹೋಟೆಲ್ನಿಂದ ಅದರ ಪರಿಮಳಕ್ಕೆ ತಿನ್ನಬೇಕು ಈಗಲೇ ಅಂತ ಅನಿಸುತ್ತದೆ. ಆದರೆ ವಿಕ್ರಮ್ಗೆ ತುಂಬ ಇಷ್ಟ. ಎಲ್ಲಿ ಹೋದರೂ ಅವರು ಮಸಾಲೆ ದೋಸೆಯನ್ನು ಆರ್ಡರ್ ಮಾಡುತ್ತಿದ್ದರು. ಮನೆಯಲ್ಲೂ ಕೂಡ ಅಡಿಗೆ ಮಾಡುವವರಿಗೆ ಮಸಾಲೆ ದೋಸೆಯನ್ನು ತುಂಬ ಚೆನ್ನಾಗಿ ಮಾಡಬೇಕು ಅಂತ ಹೇಳುತ್ತಿದ್ದರು. ನನಗೆ ಮಸಾಲೆ ದೋಸೆ ಮಾಡಲು ಬರುತ್ತದೆ, ಆದರೆ ಎಂದೂ ಕೂಡ ಮಾಡಿಲ್ಲ. ಎಂದಾದರೂ ಅವರಿಗಾಗಿ ಮಾಡಬೇಕು. ಚಿಕ್ಕಪ್ಪ ಅಂದುಕೊಳ್ಳುತ್ತಾರೆ, ನನ್ನದು ಊಟ ಆಯಿತು, 2 ಮಸಾಲೆ ದೋಸೆ, ಅದು ಇಷ್ಟು ದೊಡ್ಡದು ಏಕೆ ಅಂತ ಪ್ರಶ್ನಾರ್ಥಕವಾಗಿ ಕೇಳಿದಾಗ ಅವಳು, ನನಗೆ ಮಸಾಲೆ ದೋಸೆ ತುಂಬ ಇಷ್ಟ, ಇಂದು 2 ತಿನ್ನಬೇಕು ಅಂತ ಆಸೆ ಆಗುತ್ತಿದೆ. ಹೇಗಿದ್ದರೂ ಚಿಕ್ಕಮ್ಮ ಇಲ್ಲ ಅಲ್ಲವೇ? ಚಿಕ್ಕಮ್ಮ ಇದ್ದರೆ ಭಯದಿಂದ ತಿನ್ನುತ್ತಿರಲಿಲ್ಲ. ಅವಳ ಮಾತುಗಳು ಅವನಿಗೆ ಅರ್ಥವಾಗಲಿಲ್ಲ. ಬದಲಿಗೆ ಸುಮ್ಮನಾದ. ಅವರ ಫಾರ್ಮ್ ಹೌಸ್ ಬಂತು. ಇವಳು ತುಂಬ ಬೇಗ ಇಳಿದು ಮನೆಯ ಕಡೆ ಹೋಗುತ್ತಿದ್ದಾಳೆ. ತುಂಬ ಅವಸರ ಅವಳು ಮಾಡುತ್ತಿದ್ದಳು. ಅದನ್ನು ನೋಡಿ ಅವರ ಚಿಕ್ಕಪ್ಪ ಇವಳಿಗೆ, ಇವತ್ತು ಏನಾಯಿತು? ಯಾವಾಗಲೂ ಇಷ್ಟು ವಿಚಿತ್ರವಾಗಿ ಆಡುತ್ತಿರಲಿಲ್ಲ. ಮದುವೆ ಆದ ಮೇಲೆ ತುಂಬ ಬದಲಾಗಿದ್ದಾಳೆ. ಮೊದಲಿದ್ದ ನನ್ನ ಮಗಳ ರೀತಿ ಇಲ್ಲ ಅಂತ ಅಂದುಕೊಂಡ. ಕೊನೆಗೆ ಅವನು ಕೆಳಗೆ ಇಳಿಯುತ್ತಿರಬೇಕಾದರೆ ಅವಳ ರೂಮಿನ ಬಳಿ ಇದ್ದ ಏಣಿಯನ್ನು ನೋಡಿದ. ಸೆಕ್ಯೂರಿಟಿ ಬಳಿ ಕೇಳಿದಾಗ ಅದು ಅಂತ ತಡವರಿಸುತ್ತಿದ್ದ. ಆ ಏಣಿಯ ಕೆಳಗಡೆ ಶೂ ಇತ್ತು. ಆ ಶೂ ಅನ್ನು ಎಲ್ಲೋ ನೋಡಿದ್ದ ನೆನಪಾಯಿತು. ಅದು ವಿಕ್ರಮ್ನ ಶೂ. ಆಗ ಅವರ ಚಿಕ್ಕಪ್ಪನಿಗೆ ಎಲ್ಲ ಅರ್ಥವಾಯಿತು. ಒಂದು ದಿನ ಗಂಡ ಹೆಂಡತಿಯನ್ನು ಬಿಟ್ಟು ಇರಲು ಸಾಧ್ಯವಾಗದೆ ಅವಳನ್ನು ನೋಡಲು ಅವನ ಮನೆಗೆ ಕದ್ದು ಬಂದಿದ್ದಾನೆ. ನಾನು ಇಂದು ಆಸ್ಪತ್ರೆಯಲ್ಲೇ ಇದ್ದು ಬಿಟ್ಟಿದ್ದರೆ ಚೆನ್ನಾಗಿ ಇರುತ್ತಿತ್ತು. ವಿಕ್ರಮ್ ಇಲ್ಲಿ ಇದ್ದಾನೆ ಅನ್ನುವ ವಿಷಯ ಗೊತ್ತಿದ್ದರೆ ನಾನು ಕೂಡ ಬರುತ್ತಿರಲಿಲ್ಲ. ಇನ್ನು ಬಂದಾಯ್ತಲ್ಲ ಅಂತ ಮನೆ ಒಳಗಡೆ ಹೋದ. ಮನೆಯ ಬಾಗಿಲನ್ನು ಹಾಕಿ ರೂಮಿನಲ್ಲಿ ಮಲಗಿದ. ಮದುವೆಯಾಗಿದ್ದಾರೆ, ಏನು ಅವರ ಆಟಗಳನ್ನು ಆಡಿಕೊಳ್ಳಲಿ, ನಾನು ಹೊರಗೆ ಹೋಗಬಾರದು ಅಂತ ಅಂದುಕೊಂಡ. ದಮಯಂತಿಗೆ ಕಾಲ್ ಮಾಡಿದ. ನಾನು ಮಲಗಿದ್ದೇನೆ, ನನಗೆ ಸ್ವಲ್ಪ ತಲೆನೋವು, ಏನಾದರೂ ವಿಷಯವಿದ್ದರೆ ಫೋನ್ ಮಾಡು ಮಗಳೇ, ಬಾಗಿಲನ್ನು ಲಾಕ್ ಮಾಡಿ ಮಲಗುತ್ತೇನೆ, ಮಾತ್ರೆ ತೆಗೆದುಕೊಂಡಿರುವುದರಿಂದ ನಿದ್ರೆ ತುಂಬ ಚೆನ್ನಾಗಿ ಬರುತ್ತದೆ, ನನ್ನನ್ನು ಮಧ್ಯೆ ಮಧ್ಯೆ ಹೇಳಿಸಬೇಡ ಅಂತ ಹೇಳಿದ. ಈ ಮಾತುಗಳನ್ನು ಕೇಳಿಸಿಕೊಂಡ ದಮಯಂತಿಗೆ ಖುಷಿಯಾಯಿತು. ಇನ್ನು ಮನೆಯ ಪೂರ್ತಿ ನಾವಿಬ್ಬರೇ ಆಟ ಆಡಬಹುದು. ಚಿಕ್ಕಪ್ಪ ಚೆನ್ನಾಗಿ ನಿದ್ರೆ ಮಾಡುತ್ತಾರೆ. ಜೋರಾಗಿ ಕಿರಿಚಿದರೂ ಕೇಳಿಸುವುದಿಲ್ಲ. ಅವಳು ಖುಷಿಯಿಂದ ಆಯಿತು ಚಿಕ್ಕಪ್ಪ ಅಂತ ಹೇಳಿ ತನ್ನ ರೂಮಿನ ಡೋರನ್ನು ತೆಗೆದಳು. ಆದರೆ ಅವಳಿಗೆ ಅಲ್ಲಿ ಒಂದು ಆಶ್ಚರ್ಯ ಕಾದಿತು. ಅಂದುಕೊಂಡಿರಲಿಲ್ಲ ಈ ರೀತಿ ಕೆಟ್ಟ ಆಶ್ಚರ್ಯ ಕಾದಿರುತ್ತದೆ ಅಂತ. ತನ್ನ ಪ್ರೀತಿಯ ವಿಕ್ರಮ್ ನೆಲದ ಮೇಲೆ ಬಿದ್ದಿದ್ದಾನೆ. ವಿಕ್ರಮ್ ಈ ಅವತಾರವನ್ನು ನೋಡಿ ಅವಳು ಕಿರುಚಿದಳು. ವಿಕ್ರಮ್ ನೆಲದ ಮೇಲೆ ಬಿದ್ದಿದ್ದಾನೆ, ತನ್ನ ಬಾಯಿಯ ತುಟಿಗಳನ್ನು ಒದರಿಕೊಂಡು. ಅವರಿಗೆ ಆರೋಗ್ಯದ ಸಮಸ್ಯೆ ಇತ್ತು. ಮದುವೆಯಾದ ಮೊದಲ ರಾತ್ರಿಯಲ್ಲೂ ಕೂಡ ಆ ಸಮಸ್ಯೆ ಕಾಣಿಸಿತು. ಆದರೆ ಅವಳು ಅದನ್ನು ಇಗ್ನೋರ್ ಮಾಡಿದ್ದಳು, ಮರೆತೇ ಬಿಟ್ಟಿದ್ದಳು. ಪುನಃ ವಿಕ್ರಮ್ಗೆ ಪಿಟ್ಸ್ ಶುರುವಾಗಿದೆ. ಈಗ ಅವಳಿಗೆ ಇನ್ನೂ ಭಯ ಜಾಸ್ತಿ ಆಯಿತು. ಏನು ಮಾಡಬೇಕು ಅಂತ ತಿಳಿಯದೆ ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಆದರೂ ಕೂಡ ನಿಲ್ಲುತ್ತಿಲ್ಲ. ಕೊನೆಗೆ ಅಲ್ಲೇ ಇದ್ದ ಕಬ್ಬಿಣದ ಪೀಸನ್ನು ಕೊಡಲು ಸ್ವಲ್ಪ ಹೊತ್ತಿಗೆ ನಿಧಾನವಾಗಿ ಅವನ ಸಮಸ್ಯೆ ಸರಿ ಹೋಯಿತು. ಅವನು ಶಾಂತವಾಗಿ ಅಲ್ಲೇ ನೆಲದ ಮೇಲೆ ಮಲಗಿದ್ದಾನೆ. ಅವಳಿಗೆ ದುಃಖವಾಗುತ್ತಿತ್ತು. ತುಂಬ ಸಮಯ ಬೇಕಾಯಿತು ಅವನು ನಾರ್ಮಲ್ ಆಗಲು. ಇಷ್ಟು ಸಮಯದಲ್ಲಿ ಅವನು ತನಗೆ ಏನಾಯಿತು ಅಂತ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾನೆ. ಆಗ ಅವಳು ಅಳುತ್ತಾ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾಳೆ. ಆಗ ಅವನು ಕೂಡ ಅವಳನ್ನು ತಬ್ಬಿಕೊಳ್ಳುತ್ತಾನೆ. ಬೇಸರ ಮಾಡಿಕೊಳ್ಳಬೇಡ, ನಾನು ಇಲ್ಲಿಯವರೆಗೂ ಸರಿಯಾಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳುತ್ತಿರಲಿಲ್ಲ, ಬದುಕುವ ಆಸೆ ಇರಲಿಲ್ಲ, ಇನ್ನು ಮೇಲೆ ತೆಗೆದುಕೊಳ್ಳುತ್ತೇನೆ. ನಿಮ್ಮಿಬ್ಬರ ಜವಾಬ್ದಾರಿ ನನ್ನ ಮೇಲೆ ಇದೆ ಅಲ್ಲವೇ? ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮನ್ನು ಯಾರೂ ನೋಡಿಕೊಳ್ಳುವುದಿಲ್ಲ ಅಂತ ಹೇಳಿದ. ನಾವಿಬ್ಬರು ಅಂದರೆ ನಾನೊಬ್ಬಳೇ ಅಲ್ಲವೇ ಅಂತ ಹೇಳುತ್ತಾಳೆ. ನಿನ್ನ ಹೊಟ್ಟೆಯಲ್ಲಿರುವ ನನ್ನ ಮಗು, ಅವನನ್ನು ಯಾರು ನೋಡಿಕೊಳ್ಳುತ್ತಾರೆ? ಈ ಬಾರಿ ನನ್ನನ್ನು ಕ್ಷಮಿಸು ಅಂತ ಅವಳಿಗೆ ಹೇಳುತ್ತಾನೆ. ನನ್ನ ಬಗ್ಗೆ ಬೇಸರ ಮಾಡಿಕೊಳ್ಳಬೇಡ,
ಸಮಸ್ಯೆ ಇದೆ ಅಂತ ನನ್ನನ್ನು ಪ್ರೀತಿಸುವುದನ್ನು ಕಡಿಮೆ ಮಾಡಬೇಡ ಅಂತ ಪರಿಪರಿಯಾಗಿ ಬೇಡಿಕೊಳ್ಳುತ್ತಾನೆ. ಅವಳು ಕೂಡ ನಿಧಾನವಾಗಿ ಸಮಾಧಾನ ಮಾಡಿಕೊಳ್ಳುತ್ತಾಳೆ. ಎಲ್ಲ ಆರೋಗ್ಯ ಸಮಸ್ಯೆಗೂ ಕೂಡ ಒಂದೊಂದು ಪರಿಹಾರ ಇದ್ದೇ ಇರುತ್ತದೆ. ಇಷ್ಟು ಭಯಪಡುತ್ತಾ ಇದ್ದೇನೆ, ಇನ್ನು ಮೇಲೆ ಅವರ ಮಾತ್ರೆಗಳನ್ನು ನಾನೇ ಕೊಡಬೇಕು. ಸರಿಯಾದ ಸಮಯಕ್ಕೆ ನೆನಪು ಮಾಡಿ. ಅವನು ನನಗೆ ಹೊಟ್ಟೆ ಹಸಿವಾಗುತ್ತಿದೆ, ಏನಾದರೂ ಆರ್ಡರ್ ಮಾಡುತ್ತೇನೆ. ಎಲ್ಲರೂ ಬಂದಿದ್ದಾರಾ, ಆಸ್ಪತ್ರೆಯಲ್ಲಿ ಇದ್ದಾರಾ ಅಂತ ಕೇಳುತ್ತಾನೆ. ಆಗ ಅವಳು ತನ್ನ ಅಕ್ಕ ಬೆಳಿಗ್ಗೆ ಡಿಸ್ಚಾರ್ಜ್ ಆಗುತ್ತಾಳೆ, ಚಿಕ್ಕಮ್ಮ ಅಲ್ಲೇ ಇದ್ದಾರೆ, ಚಿಕ್ಕಪ್ಪ ತಲೆನೋವು ಅಂತ ಮಲಗಿಬಿಟ್ಟಿದ್ದಾರೆ ರೂಮಿನಲ್ಲಿ, ಸ್ವಲ್ಪ ಹೊತ್ತು ಇರಿ ಅಂತ ಕಿಚನ್ಗೆ ಹೋಗಿ ತಾನು ತಂದಿದ್ದ 2 ದೋಸೆಗಳನ್ನು ಒಂದು ಚೆನ್ನಾಗಿರುವ ಪ್ಲೇಟ್ಗಳಲ್ಲಿ ಹಾಕಿಕೊಂಡು ತರುತ್ತಾಳೆ. ಅವನಿಗೆ ಈ ದೋಸೆಗಳನ್ನು ನೋಡಿ ತುಂಬ ಆಸೆ ಆಗುತ್ತದೆ. ಬರಬೇಕಾದಾಗ ದಾರಿಯ ಮಧ್ಯೆ ಇದ್ದ ಹೋಟೆಲ್ನಲ್ಲಿ ನಿಮಗೆ ದೋಸೆ ಇಷ್ಟ ಅಂತ ತಿಳಿದುಕೊಂಡು ಚಿಕ್ಕಪ್ಪನಿಗೆ ಹೇಳಿ ಪ್ಯಾಕ್ ಮಾಡಿಸಿಕೊಂಡು ತಂದೆ ಅಂತ ಅವನಿಗೆ ತಿನ್ನಿಸಲು ಶುರು ಮಾಡಿದಳು. ಅವನು ತುಂಬ ಪ್ರೀತಿಯಿಂದ ಆಸೆಯಿಂದ ತಿನ್ನಲು ಶುರು ಮಾಡಿದ. 1 ದೋಸೆ ತಿಂದ ಮೇಲೆ ಇನ್ನೂ ಸ್ವಲ್ಪ ತಿನ್ನಿಸಲು ಶುರು ಮಾಡಿದಳು. ಅವನು ನಾನು ತಿಂದು ಬಿಟ್ಟರೆ ನಿನಗೆ ಅಂತ ಉಳಿದ ದೋಸೆಯನ್ನು ಇವನ ಕೈಯಾರ ತಿನ್ನಿಸಿದ. ನಾವಿಬ್ಬರು ಜೀವನ ಪರ್ಯಂತ ಇದೇ ರೀತಿ ಅನ್ಯೋನ್ಯವಾಗಿ ಇರಬೇಕು. ವಿಕ್ರಮ್ ಪದೇ ಪದೇ ಜೀವನ ಪರ್ಯಂತ ಅನ್ನುವ ಮಾತುಗಳನ್ನು ಹೇಳುತ್ತಿರುತ್ತಾನೆ. ಅವನ ಮಾತಿನ ಅರ್ಥ ಯಾವುದೇ ಕಾರಣಕ್ಕೂ ನನ್ನನ್ನು ಬಿಟ್ಟು ನೀನು ಹೋಗಬಾರದು, ನೀನು ಶಾಶ್ವತವಾಗಿ ನನ್ನ ಜೊತೆಗಿರಬೇಕು. ಅದು ದಮಯಂತಿಗೂ ಕೂಡ ಗೊತ್ತು. ಅವನು ಊಟವಾದ ಮೇಲೆ ಅವನು ತೆಗೆದುಕೊಳ್ಳುವ ರೆಗ್ಯುಲರ್ ಮಾತ್ರೆಗಳನ್ನು ಕೊಡುತ್ತಾಳೆ. ಇನ್ನೆಂದೂ ಕೂಡ ನಿಮಗೆ ಆರೋಗ್ಯ ಸಮಸ್ಯೆ ಆಗಲು ನಾನು ಬಿಡುವುದಿಲ್ಲ. ಕಣ್ಣು ನೀವಾದರೆ ರೆಪ್ಪೆ ನಾನು ಅಂತ ಹೇಳುತ್ತಾಳೆ. ಕೊನೆಗೆ ನೀವು ನಿಮ್ಮ ಬಟ್ಟೆಯನ್ನು ಬದಲಾಯಿಸಿ, ಅದು ಗಲೀಜಾಗಿದೆ ಅಂತ ಅವನಿಗೆ ಒಂದು ನೈಟ್ ವೇರನ್ನು ಕೊಡುತ್ತಾಳೆ. ಇವಳು ಕೂಡ ಆಸ್ಪತ್ರೆಗೆ ಹೋಗಿದ್ದರಿಂದ ಬಟ್ಟೆಯನ್ನು ಬದಲಾಯಿಸುತ್ತಾಳೆ. ಈಗ ಇಬ್ಬರಿಗೂ ಕೂಡ ಯಾವುದೇ ದೈಹಿಕ ಕ್ರಿಯೆ ಮಾಡುವ ಮೂಡ್ ಇರುವುದಿಲ್ಲ. ಅವಳಿಗೆ ಅಕ್ಕ ಆಸ್ಪತ್ರೆಯಲ್ಲಿ ಇನ್ನೂ ಇದ್ದಾಳೆ, ನಾನು ಹೇಗೆ ಈ ವಿಷಯದಲ್ಲಿ ಮುಂದುವರಿಯಲಿ ಅನ್ನುವ ಯೋಚನೆಯು ತಲೆಯಲ್ಲಿ ಇದ್ದರೆ ಇವನಿಗೆ ತನ್ನ ಆರೋಗ್ಯದ ಬಗ್ಗೆ ತುಂಬ ಕೆಟ್ಟ ಯೋಚನೆ ಬರುತ್ತಿರುತ್ತದೆ. ಇನ್ನೆಂದೂ ಕೂಡ ನಾನು ಈ ರೀತಿ ಆಗಬಾರದು. ನನಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ದಮಯಂತಿ ಅವಳನ್ನು ನಾನು ರಾಣಿಯ ರೀತಿ ನೋಡಿಕೊಳ್ಳಬೇಕು. ಅದೇ ನನ್ನ ಬದುಕಿನ ದೊಡ್ಡ ಕೆಲಸ ಅಂತ ಅಂದುಕೊಂಡು ಅವಳ ಹಣೆಗೆ ಮುತ್ತನ್ನು ಕೊಡುತ್ತಾನೆ. ನಂತರ ಏನೋ ನೆನಪಿಸಿಟ್ಟುಕೊಂಡು ಅಲ್ಲೇ ತನ್ನ ಹಳೆಯ ಬಟ್ಟೆಯಲ್ಲಿ ಇದ್ದ ಚಾಕ್ಲೇಟ್ಗಳನ್ನು ಅವಳಿಗೆ ಕೊಡುತ್ತಾನೆ. ಅವಳು ತುಂಬ ಖುಷಿ ಪಡುತ್ತಾಳೆ. ನನಗೆ ಇದೆಲ್ಲ ಫೇವ್ರೆಟ್, ನಿಮಗೆ ಹೇಗೆ ತಿಳಿಯಿತು? ನನ್ನ ಹೆಂಡತಿ, ನೀನು ನನ್ನ ಇಷ್ಟಗಳನ್ನು ಎಲ್ಲ ತಿಳಿದುಕೊಳ್ಳುತ್ತೀಯ ಅಂದ ಮೇಲೆ ನನಗೆ ನಿನ್ನ ಇಷ್ಟಗಳು ತಿಳಿದಿರುವುದಿಲ್ಲವೇ? ನೀನು ಏನು ತಿನ್ನುತ್ತೀಯಾ, ಯಾವ ಬಟ್ಟೆ ಹಾಕಿಕೊಳ್ಳುತ್ತೀಯಾ, ಅದೆಲ್ಲ ನನಗೆ ಗೊತ್ತು ಅಂತ ತುಂಬ ಪ್ರೌಡಾಗಿ ಫೀಲ್ ಆಗುತ್ತಾನೆ. ಅವಳಿಗೆ ಸಡನ್ನಾಗಿ ನಾಚಿಕೆ ಆಗುತ್ತದೆ. ಅಂದರೆ ನನ್ನ ಕಬೋರ್ಡನ್ನು ಹೊಸ ಬಟ್ಟೆಗಳಿಂದ ತುಂಬಿಸಿದ್ದು ನೀವೇನಾ? ಇಲ್ಲಿರುವ ಎಲ್ಲ ಬಟ್ಟೆಗಳು ನನಗೆ ತುಂಬ ಸರಿಯಾಗಿ ಆಗುತ್ತದೆ, ಕರೆಕ್ಟ್ ಸೈಜ್ ಅಂತ ಹೇಳಿದಳು. ನಿಮಗೆ ಹೇಗೆ ಗೊತ್ತು ಅಷ್ಟು ಕರೆಕ್ಟಾಗಿ ನನ್ನ ಸೈಜು ಅಂತ ಹೇಳಿದಾಗ ಅವನು ತುಂಬ ಮಾದಕವಾಗಿ ನಗುತ್ತಾನೆ. ಅವಳಿಗೆ ಅರ್ಥವಾಗುವುದಿಲ್ಲ. ಪದೇ ಪದೇ ಅವಳು ಕೇಳುತ್ತಾಳೆ. ಆಗ ಅವನು, ಈಗ ನೀನು ಕೇಳಿ ನಂತರ ನನ್ನನ್ನು ಬಯಬಾರದು. ನಿನ್ನ ಬಟ್ಟೆಗಳ ಸೈಜ್ ನನಗೆ ಹೇಗೆ ತಿಳಿಯಿತು ಅಂತ. ಇಲ್ಲವಾದರೆ ಸುಮ್ಮನೆ ಇದ್ದು ಬಿಡು, ಬಟ್ಟೆ ಸಿಕ್ಕಿತಲ್ಲವೇ ಹಾಕಿಕೊಂಡು ಅಷ್ಟೆ, ಅದನ್ನು ಎಂಜಾಯ್ ಮಾಡು, ಅದರ ಮೂಲಗಳನ್ನು ಏಕೆ ಹುಡುಕುತ್ತೀಯ ಅಂತ ಹೇಳಿದ. ಆದರೂ ಕೂಡ ದಮಯಂತಿಗೆ ತುಂಬ ಕುತೂಹಲ. ಇವರು ಗ್ರೀನ್ ಮತ್ತು ಪ್ಯಾರೆಟ್ ಗ್ರೀನ್ಗೆ ಇರುವ ವ್ಯತ್ಯಾಸ ತಿಳಿದಿಲ್ಲ. ಅಷ್ಟೊಂದು ಇನ್ನೋಸೆಂಟ್. ಅಂದಹುದರಲ್ಲಿ ನನ್ನ ಬಟ್ಟೆಗಳ ಸೈಜ್, ನನಗೆ ಯಾವ ಬಣ್ಣ ಸೂಟ್ ಆಗುತ್ತದೆ ಅದನ್ನು ತುಂಬ ಚೆನ್ನಾಗಿ ತಿಳಿದಂತೆ ಇದೆ. ಬಟ್ಟೆಗಳನ್ನು ಸೆಟ್ ಮಾಡಿದ್ದಾರೆ ಚೆನ್ನಾಗಿ, ಕಬೋರ್ಡಲ್ಲಿ ತುಂಬ ನೀಟಾಗಿ ಎಲ್ಲವನ್ನು. ನೀವು ಹೇಳಲೇಬೇಕು ಅಂತ ಅವಳು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾಳೆ. ಆಗ ಅವನು ಪುನಃ ಅವಳನ್ನು ಮಾದಕವಾಗಿ ನೋಡುತ್ತಾನೆ. ಈ ಬಾರಿ ಅವಳಿಗೆ ಅವನ ಕಣ್ಣಿನಲ್ಲಿರುವ ಕಾಮವನ್ನು ತಡೆದುಕೊಳ್ಳಲು
ಸಾಧ್ಯವಾಗದೆ ತಲೆ ಬಗ್ಗಿಸುತ್ತಾಳೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.